ವ್ಯಕ್ತಿತ್ವದ ಆಟ ಬಿಗ್ ಬಾಸ್ ಮುಗಿದ್ರೂ ಅಶ್ವಿನಿ ಗೌಡ ಗಿಲ್ಲಿ ನಡುವಿನ ಕಿತ್ತಾಟ ನಿಂತಿಲ್ಲ. ಗಿಲ್ಲಿ ಬಡವನ ಮಗ ಅಲ್ಲ ಎಂಬ ಅಶ್ವಿನಿ ಮಾತು ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಅಶ್ವಿನಿ ಮಾತಿಗೆ ಬಿಗ್ ಮನೆಯ ಸ್ಪರ್ಧಿಗಳು ಹೇಳಿದ್ದೇನು ಅನ್ನೋದರ ಡೀಟೇಲ್ಸ್ ಇದೆ, ಬನ್ನಿ ನೋಡೋಣ. ಗಿಲ್ಲಿ ಬಡವ ಅನ್ಕೊಂಡು ಬಂದ, ಗಿಲ್ಲಿ ಬಡವ ಅಲ್ಲ ಎಂದ ಅಶ್ವಿನಿ. ಗಿಲ್ಲಿ ಬಡವ ಅಂತ ಅನ್ಕೊಂಡು ಅವ್ನು ಏನ್ ಬೇರೆ ಕಂಟೆಸ್ಟೆಂಟ್ಸ್ ನೋಡ್ಕೊಂಡು ಬಂದಲ್ಲ, ಆಟ ಆಡ್ತಿದ್ದ, ಬಡವ ಮಕ್ಕಳು ಗೆಲ್ಬೇಕು ಎಲ್ಲ ಹೇಳ್ತಾ ಇದ್ರು. ಸೊ ಹೀಗಾಗಿ ಗಿಲ್ಲಿ ಬಡವ ಅಲ್ಲ. ನಾನು ಬಡವ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ. ಅಶ್ವಿನಿ ಗೌಡಗೆ ಗಿಲ್ಲಿ ತಿರುಗೇಟು. ನಾನು ಯಾವತ್ತೂ ನಾನು ಬಡವ ಅಂತ ಹೇಳ್ಕನಿಲ್ಲ ಮೇಡಮ್, ಹೇಳ್ಕನಿಲ್ಲ. ಗಿಲ್ಲಿಯನ್ನ ಬಡವ ಅಂತ ಹೇಳಿ ಗೆಲ್ಲಿಸಿಲ್ಲ ಎಂದ ರನ್ನರ್ ಅಪ್ ರಕ್ಷಿತಾ. ಅದೇ ಎಲ್ಲ ಹೇಳಿ ಗೆಲ್ಲಿಲ್ಲ, ಅವರು ಡಿಸರ್ವ್ ಆಗ್ತಾರೆ. ಗೆಟಪ್ ಹಾಕೊಂಡಾದ್ರೂ ಗೆಲ್ಲಿ, ಬಡವಾಗಿದ್ದಾದ್ರೂ ಗೆಲ್ಲಿ, ಗೆದ್ದಿದ್ದಾನಲ್ವಾ. ಗೆಟಪ್ ಹಾಕೊಂಡನ ಗೆಲ್ಲಿ, ಬಡವಾಗಿದ್ರು ಗೆಲ್ಲಿ. ಬಿಗ್ ಬಾಸ್ ಮನೆಯೊಳಗೆ ಮಾತಿಗೂ ಕಿತ್ತಾಡ್ಕೊಳ್ತಿದ್ದ ಗಿಲ್ಲಿ ನಟ ಮತ್ತು ಅಶ್ವಿನಿ ಗೌಡ ವಾಗ್ಯುದ್ಧ ಬಿಗ್ ಮನೆಯ ಹೊರಗಡೆಯೂ ಜೋರಾಗಿದೆ. ಸ್ಪರ್ಧೆ ಮುಗಿದ್ರೂ ಕಿತ್ತಾಟ ನಿಂತಿಲ್ಲ. ಟ್ರೋಫಿ ಗೆದ್ದು ಗಿಲ್ಲಿ ಮನೆ ಸೇರಿದ್ರು ಅಶ್ವಿನಿ ಗೌಡ ಕಾಲೆಳೆಯೋದನ್ನ ಬಿಡ್ತಿಲ್ಲ. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೆ ಬೆಂಕಿ ಉಗುಳೋದು ಇಬ್ಬರ ನಡುವೆ ನಿಂತಿಲ್ಲ. 112 ದಿನಗಳ ವ್ಯಕ್ತಿತ್ವದಾಟದ ಬಳಿಕವೂ ವಾಗ್ಯುದ್ಧ. ಗಿಲ್ಲಿ ನಟ ಬಡವ ಅಲ್ಲ ಎಂದ ಅಶ್ವಿನಿಗೆ ತಿರುಗೇಟು. ಹಳ್ಳಿ ಹೈದ ನಲ್ಲಿ ಮೂಳೆ ನಟ ಗಿಲ್ಲಿ. ಮಂಡ್ಯದ ಜಿಲ್ಲೆ ಮಳವಳ್ಳಿಯ ದಡದಪುರದ ಪುಟ್ಟ ಹಳ್ಳಿಯ ಈ ಹುಡುಗ ಈಗ ಬಿಗ್ ಬಾಸ್ ಸೀಸನ್ 12ರ ವಿಜಯಶಾಲಿ. ಗಿಲ್ಲಿ ನಟ ವಿನ್ನರ್ ಅಂತ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಘೋಷಿಸ್ತಾ ಇದ್ದ ಹಾಗೆಯೇ ಕರುನಾಡಿನ ಮನೆಯಲ್ಲೂ ಸಂಭ್ರಮ ಜೋರಾಗಿತ್ತು. ಆದರೆ ಇದೇ ಗಿಲ್ಲಿ ಜೊತೆ 112 ದಿನ ಪೈಪೋಟಿ ನೀಡಿದ್ದ ಅಶ್ವಿನಿ ಗೌಡಗೆ ಗಿಲ್ಲಿ ವಿನ್ನರ್ ಆಗಿರೋದನ್ನ ಅರಗಿಸಿಕೊಳ್ಳೋಕೆ ಸಾಧ್ಯವಾಗ್ತಿಲ್ಲ. ಟಾಪ್ 2 ಲಿಸ್ಟ್ನಲ್ಲಿರುತ್ತೇನೆ ಅಂದುಕೊಂಡಿದ್ದ ಅಶ್ವಿನಿ ಗೌಡ 2ನೇ ರನ್ನರ್ ಅಪ್ ಆಗಿರೋದಕ್ಕೆ ಬೇಸರಗೊಂಡಿದ್ದಾರೆ. ಒಂದ್ ಕಡೆ ಖುಷಿನೂ ಇದೆ, ಒಂದ್ ಕಡೆ ತುಂಬಾ ಬೇಜಾರು ಇದೆ ನನಗೆ. ನೀವೆಲ್ಲ ಹೇಳಿದಾಗೆ ನಾನು ಅನ್ಕೊಂಡಿದ್ದೆ ಟಾಪ್ 2 ಫೈನಲಿಸ್ಟ್ಗಳಲ್ಲಿ ನಾನು ಒಬ್ಳು ಇರ್ತೀನಿ ಅನ್ನೋ ಒಂದು ಆತುರ ಆಸೆ ನನಗೂ ಇತ್ತು. ಬಟ್ ಡಿಸಪಾಯಿಂಟ್ ಆಯ್ತು, ಖಂಡಿತವಾಗ್ಲೂ ಡಿಸಪಾಯಿಂಟ್ ಆಯ್ತು ನನಗೆ. ಇಷ್ಟೇ ಅಲ್ಲ, ಗಿಲ್ಲಿ ಬಡವ ಅನ್ನೋ ಟ್ರಂಪ್ ಕಾರ್ಡ್ ಬಳಸಿ ಗೆದ್ದಿದ್ದಾನೆ. ಅಸಲಿಗೆ ಆತ ಬಡವ ಅಲ್ಲ ಅಂತಾನು ಅಶ್ವಿನಿ ಹೇಳಿದ್ದಾರೆ. ನಿಜವಾದ ಈಗ ಎಲ್ಲರೂ ಹೇಳ್ತಾರೆ ಬಡವ್ರ ಮಕ್ಕಳು ಗೆಲ್ಬೇಕು, ಇದೇನೋ ಬೇರೆ ಏನೇನೋ ಆಗಿದೆ ಹೊರಗಡೆ. ಬಟ್ ನಾವು ಪ್ರಶ್ನೆ ಮಾಡ್ಕೋಬೇಕಲ್ವಾ, ಇದು ನಿಜಾನಾ? ಇದು ವ್ಯಕ್ತಿತ್ವಗಳ ಆಟ ಅಂತ ಆದಾಗ ಹಾಗಾದ್ರೆ ನೀವು ಬಡವ್ರ ಮಕ್ಕಳು ಅಂತ ಹೇಳಿ ನೀವು ಅದು ಟ್ಯಾಗ್ಲೈನ್ ಕೊಡುವಾಗ ನಿಜವಾಗ್ಲೂ ಬಡವ್ರ ಮಕ್ಕಳಿಗೆ ನೀವು ಆ ಕಪ್ಪನ್ನು ಕೊಟ್ಟಿದ್ದೀರಾ? ಆ ಸಾರ್ಥಕತೆ ಇದು ನಿಮ್ಮಲ್ಲಿ ಇದೆಯಾ? ಹಾಗಾದ್ರೆ ಬಡವ್ರ ಮಕ್ಕಳು ಅನ್ನೋದು ಬೇರೆ, ಬಡವ್ರ ಮಕ್ಕಳು ಅನ್ನೋ ಹಾಗೆ ನಟನೆ ಮಾಡಿಕೊಂಡು ಜೀವಿಸೋದು ಬೇರೆ. ಇದು ತುಂಬಾನೇ ವ್ಯತ್ಯಾಸ ಇದೆ. ಹಾಗಾಗಿ ನನಗೇನು ಅದು ಅನ್ನಿಸ್ಲಿಲ್ಲ. ಸೊ ಆಟಕ್ಕೋಸ್ಕರ ಅವ್ರು ಏನು ಆಟ ಆಡಬೇಕು ಆಟ ಆಡಿದ್ದಾರೆ. ಅಶ್ವಿನಿ ಗೌಡ ಅವರ ಇದೇ ಮಾತಿಗೆ ತಿರುಗೇಟು ಕೊಟ್ಟಿರೋ ಗಿಲ್ಲಿ ನಾನೆಲ್ಲೂ ಬಡವ ಅಂತ ಹೇಳ್ಕೊಂಡಿಲ್ಲ ಅಂದಿದ್ದಾರೆ. ಈಗ ಹಂಗೇನಾರ ಹೇಳಿದ್ರೆ ನಾನು ಯಾವತ್ತೂ ನಾನು ಬಡವ ಅಂತ ಹೇಳ್ಕನಿಲ್ಲ ಮೇಡಮ್, ಹೇಳ್ಕನಿಲ್ಲ ಅಣ್ಣ. ಆಮೇಲೆ ಇನ್ನೊಂದು, ನಾನು ಬನೀನ್ ಹಾಕಂದ್ರಿಂದನೋ ಇದ್ರೆ ಅದು ನೋಡ್ಬಿಟ್ಟು ಬಡವ ಅಂತ ಹೇಳಕ್ಕಾಗಲ್ಲ. ಯಾಕೆ ಶ್ರೀಮಂತರು ಬನೀನ್ ಹಾಕೋದ್ವಾ, ಶ್ರೀಮಂತರು ನೈಟ್ ಪ್ಯಾಂಟ್ ಹಾಕಲ್ವಾ, ಚಡ್ಡಿ ಹಾಕಲ್ವಾ? ನೋಡ್ಬೇಕು ಮೇಡಮ್, ಹಂಗೆ ಹೇಳೋದಿಲ್ಲ ಅವರು. ನಾನು ಬಡವ ಅಂತ ಹೇಳ್ಕೊಂಡಿಲ್ಲ ಅಂದಿರೋ ಗಿಲ್ಲಿ ನಟ ಇಷ್ಟು ಅಭಿಮಾನಿಗಳನ್ನ ಸಂಪಾದಿಸಿರೋ ನಾನು ನಿಜವಾಗ್ಲೂ ಶ್ರೀಮಂತ ಅಂತ ಹೇಳಿದ್ದಾರೆ. ಮಾತಲ್ಲಿ ಬರ್ದಲ್ಲಿ ಹೇಳಿರ್ಬೋದು. ಓಕೆ, ಈಗ ಗಿಲ್ಲಿ ಅವರು ಬಡವರ ಶ್ರೀಮಂತರನ್ನಂತೂ ಜನರು ಸಾಕಷ್ಟು ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ. ನಿಮಗೆ ಈ ಮಾತು ಕೇಳಿದಾಗ ಏನು ಅನಿಸ್ತು, ಏನು ಹೇಳಕ್ ಇಷ್ಟಪಡಿದ್ರಿ ಜನರು? ಅಣ್ಣ ನಿಜವಾಗ್ಲೂ ನಾನು ಶ್ರೀಮಂತ ಅಣ್ಣ, ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡಿದ್ದೀನಿ ಅಣ್ಣ, ನಿಜವಾಗ್ಲೂ ನಾನು ಶ್ರೀಮಂತನೇ ಅಣ್ಣ, ಸತ್ಯವಾಗ್ಲೂ ಶ್ರೀಮಂತ, ಅದೊಂದು ಮಾತ್ರ ಹೇಳ್ಬೋದು. ಇನ್ನು ಪುತ್ರನ ಗೆಲುವಿನ ಬಗ್ಗೆ ಪ್ರತಿಕ್ರಿಯಿಸಿದ ಗಿಲ್ಲಿ ತಾಯಿ ಬೇರೆ ಬಡವರ ಮಕ್ಕಳನ್ನು ಕರ್ನಾಟಕದ ಜನತೆ ಹೀಗೆ ಬೆಳೆಸಲಿ ಅಂದಿದ್ದಾರೆ. ಬಿಗ್ ಬಾಸ್ ಅಲ್ಲಿ ನಮ್ಮ ಹೋಗಿದ್ದು ನನ್ನ ಮಗನಿಗೆ ಸುದೀಪ್ ಸರ್ ಕಪ್ ಕೊಟ್ಟಿದ್ದು ಎಲ್ಲ ಖುಷಿ ಆಯಿತು. ಕನ್ನಡ ಜನತೆಗೆ ನಮ್ಮ ಯಾವಾಗಲೂ ನಮ್ಮ ಮಗನೇ ಆಗಲಿ ನಾಮೇ ಆಗಲಿ ಚಿರೋಣಿಯಾಗಿರ್ತೀವಿ. ಇದೇ ಥರ ಅವರು ಸಪೋರ್ಟ್ ಮಾಡಿ ಬಡವ್ರ ಮಕ್ಕಳು ಬೆಳೆಸ್ತಾವ್ರೆ, ಹಿಂಗೆ ಬೆಳೆಸಲಿ, ಬಾಕಿ ಬಡವ್ರ ಮಕ್ಕಳನ್ನೂ ಇದೇ ಥರ ಬೆಳೆಸಲಿ ಅಂತ ಕೇಳ್ಕೊತೀನಿ ನಾನು. ಗಿಲ್ಲಿಯನ್ನ ಬಡವ ಅಂತ ಹೇಳಿ ಗೆಲ್ಲಿಸಿಲ್ಲ ಅಂತ ರನ್ನರ್ ಅಪ್ ಆಗಿರೋ ರಕ್ಷಿತಾ TV9ಗೆ ಪ್ರತಿಕ್ರಿಯಿಸಿದ್ದಾರೆ. ಗಿಲ್ಲಿ ತಮ್ಮ ಮಾತು ಮತ್ತು ಮನಸ್ಸಿನಿಂದ ವ್ಯಕ್ತಿತ್ವದ ಆಟದಲ್ಲಿ ಗೆದ್ರು. ಹೇಳೋರು ಹೇಳಿ, ನಾವ್ಯಾರು ಕೇರ್ ಮಾಡಲ್ಲ ಅಂತಂದ್ರು. ಅದೇ ಎಲ್ಲ ಹೇಳಿ ಗೆಲ್ಲಿಲ್ಲ, ಅವರು ಡಿಸರ್ವ್ ಆಗ್ತಾರೆ. ಅವರ ಬಾಯಿಂದ ಗೆದ್ರು, ಅವರ ಬಾಯಿ ಅಂಡ್ ಮನಸ್ಸಿಂದ ಗೆದ್ರು. ಆ ವ್ಯಕ್ತಿತ್ವದ ಆಟದಲ್ಲಿ ಒಬ್ವಿಯಸ್ಲಿ ಈ ಡಿಸರ್ವ್ಸ್. ಎಂತ ಮ್ಯಾಟರ್ ಆಗಲ್ಲ, ಗಿಲ್ಲಿಗೆ ಕೂಡ ಎಂತ ಮ್ಯಾಟರ್ ಆಗಲ್ಲ. ನಾನು ಕೂಡ ಕೇರ್ ಮಾಡಲ್ಲ, ಅವರು ಕೂಡ ಕೇರ್ ಮಾಡಲ್ಲ, ಅಷ್ಟೇ. ಹೇಳ್ತಾ ಇರ್ಲಿ, ಪರವಾಗಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಜೊತೆ ಆತ್ಮೀಯವಾಗಿದ್ದ ಸ್ಪರ್ಧಿ ಕಾವ್ಯ TV9ಗೆ ಪ್ರತಿಕ್ರಿಯಿಸಿದ್ದು ಹೀಗೆ.
ಗಿಲ್ಲಿ ಎಲ್ಲೂ ಯಾವತ್ತೂ ನಾನು ಬಡವ ಅಂತ ಹೇಳ್ಕೊಳ್ಳಿಲ್ಲ. ಬಟ್ ಯಾವತ್ತೂ ಹೇಳ್ಕೊಳ್ಳಿಲ್ಲ ಅಂದ ಮಾತ್ರಕ್ಕೆ ಸತ್ಯ ಸುಳ್ಳಾಗಲ್ಲ ಅಲ್ವಾ. ಅವನ ಜರ್ನಿ ಏನು ಅಂತ ನನಗೆ ಗೊತ್ತಿತ್ತು. ಅವ್ನು ನಿಜವಾಗ್ಲೂ ಬಡವ್ರ ಮಕ್ಕಳು ಅನ್ನೋದನ್ನೇ ಸ್ಟ್ರಾಟಜಿಯಾಗಿ ಆಡೋ ಥರ ಇದ್ದಿದ್ರೆ ಅದನ್ನು ಅವ್ನು ಹೇಳಬೇಕಾಗಿತ್ತು. ಎಲ್ಲೂ ಅವ್ನು ಹೇಳ್ಕೊಳ್ಳಿಲ್ಲ ನಾನು ಬಡವ್ರ ಮಗ ಅಂತ. ಆದರೆ ಅವ್ನ ಕಷ್ಟಗಳೇನು ಅನ್ನೋದನ್ನು ಹೇಳ್ಕೊತಾ ಇದ್ದ. ಸೊ ಆ ಸತ್ಯ ಸುಳ್ಳಾಗಲ್ಲ ಅಲ್ವಾ. ಇದೇ ವಿಚಾರವಾಗಿ ಬಿಗ್ ಬಾಸ್ನ ಮತ್ತೊಬ್ಬ ಸ್ಪರ್ಧಿಯಾಗಿರೋ ಧನುಷ್ ಗಿಲ್ಲಿ ಗೆದ್ದಿದ್ದಾನೆ ಅಷ್ಟೇ, ಅವನು ಯಾವ ಗೆಟಪ್ ಆದ್ರೂ ಹಾಕಿಕೊಳ್ಳಲಿ ಬಿಡಿ ಅಂದಿದ್ದಾರೆ. ಗೆದ್ದಿದ್ದಾನಷ್ಟೇ, ಅವ್ನು ಗೆಲುವನ್ನು ಅವ್ನು ಎಂಜಾಯ್ ಮಾಡಕ್ ಬಿಡಿ, ಅದ್ರ ಬಗ್ಗೆ ಏನು ಮಾತಾಡೋದು ನಾನು. ಅವ್ನು ಗೆದ್ದವನೇ, ಅವ್ನ ಪಾಡಿಗೆ ಅವನವನೇ, ಅವ್ನು ನನ್ನ ತಂಟೆಗೆ ಬದಲು ನಾನು ಅವನ ತಂಟೆಗೆ ಹೋಗ್ತಾ ಇಲ್ಲ. ಗೆಟಪ್ ಹಾಕೊಂಡನ ಗೆಲ್ಲಿ, ಬಡವ ಗೆದ್ರು ಗೆಲ್ಲಿ. ಸ್ಪರ್ಧೆ ಬಗ್ಗೆಯೂ ಅಶ್ವಿನಿ ಗೌಡ ಆಕ್ರೋಶ. ಇನ್ನು ಸ್ಪರ್ಧೆ ಬಗ್ಗೆಯೂ ಕಿಡಿಕಾರಿರೋ ಅಶ್ವಿನಿ ಗೌಡ, ಇದು ಕಾಮಿಡಿ ಶೋ ಅಲ್ಲ, ವ್ಯಕ್ತಿತ್ವ ಹೊರಹಾಕೋ ಸ್ಪರ್ಧೆ. ಆದ್ರೆ ಟಾಸ್ಕ್ ಮಾಡದೆ ಕಾಮಿಡಿ ಮಾಡಿದವರೇ ಗೆದ್ದಿದ್ದು ಹೇಗೆ ಅಂತ ಪ್ರಶ್ನಿಸಿದ್ದಾರೆ. ಈ ರೀತಿ ಮಾಡೋ ಹಾಗಿದ್ರೆ ನಮ್ಮನ್ನ ಯಾಕೆ ಕರೆಸಬೇಕಿತ್ತು ಅಂತ ಸ್ಪರ್ಧೆ ಆಯೋಜಕರ ಬಗ್ಗೆಯೂ ಕಿಡಿಕಾರಿದ್ದಾರೆ. ಇದು ಕಾಮಿಡಿ ಶೋ ಅಲ್ಲ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ. ಇನ್ನೊಬ್ಬರನ್ನ ನೀವು ಕೆಳಗಿಟ್ಟು, ಇನ್ನೊಬ್ಬರ ವ್ಯಕ್ತಿತ್ವವನ್ನು ನೀವು ಕೆಳಗಿಟ್ಟು ಕಪ್ನ ಒಬ್ಬರ ಕೈಗೆ ಕೊಡ್ತೀರಾ ಅಂದರೆ ಒಂದು ಟಾಸ್ಕ್ ಆಡಿರೋದಿಲ್ಲ, ಒಂದು ಏನೂ ಆಡಿರೋದಿಲ್ಲ, ಮನೇಲಿ ಎಲ್ಲೂ ಅವರ ಒಂದು ವ್ಯಕ್ತಿತ್ವದ ಪ್ರದರ್ಶನ ಇರೋದಿಲ್ಲ, ಬರೀ ಕೆಳಗಿಟ್ಟು ಮಾತಾಡೋದು ಇಷ್ಟೇ. ಬಟ್ ಹಾಗಾದರೆ ಇದೊಂದು ಕಾಮಿಡಿ ಶೋನಾ? ಬಿಗ್ ಬಾಸ್ ಹಾಗಾದ್ರೆ ಒಂದು ಕಾಮಿಡಿ ಶೋನಾ? ಅಲ್ಲ. ಹಾಗಾದ್ರೆ ನಮ್ಮನ್ನೆಲ್ಲ ಯಾಕೆ ಕರಿತೀರಿ? ಬಿಗ್ ಬಾಸ್ ಮುಗಿದು 2 ದಿನ ಕಳೆದ್ರು ಅಶ್ವಿನಿ ಹೇಳಿರೋ ಗಿಲ್ಲಿ ಬಡವ ಅಲ್ಲ ಅನ್ನೋ ಹೊಸ ಟಾಸ್ಕ್ ದೊಡ್ಡ ಕಾಳಗಕ್ಕೆ ಕಾರಣವಾಗಿದೆ. ಮಾಲ್ತೇಶ್ ಜಗ್ಗಿನ್ ಜೊತೆ ಮಂಗಳಾ, TV9 ಬೆಂಗಳೂರು.